ಹಾಯ್ ಹಲೋ ನಮಸ್ಕಾರ, ತಮ್ಮೆಲ್ಲರಿಗೂ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೋಡಬೇಕು ಅಂತಿರೋ ಟಾಪಿಕ್ಕು 7ನೇ ವೇತನ ಆಯೋಗದಲ್ಲಿ ವಿಶೇಷವಾಗಿ ವಿಶೇಷಚೇತನರಿಗೆ ಏನಿದೆ ಅನ್ನೋದನ್ನು. ವಿಶೇಷಚೇತನ ನೌಕರರಿಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಹೀಗಿವೆ. ಸರ್ಕಾರಿ ನೌಕರರು ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ತಿಂಗಳಿಗೆ ಅಸ್ತಿತ್ವದಲ್ಲಿರುವ 17,000ರಿಂದ 27,000ಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡಿದೆ. ಈ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ. 17,000 ಆದಾಗ 27,000 ಆಗುತ್ತೆ. ಬೇಸಿಕ್ ಒಬ್ಬ ಗ್ರೂಪ್ ಡಿಗೆ ಏನು ಬರ್ತಾ ಇತ್ತು ಅದೀಗ 27,000 ಆಗುತ್ತೆ. ಇದರ ಜೊತೆ ವಿಶೇಷಚೇತನ ನೌಕರರಿಗೆ ಹಲವು ಶಿಫಾರಸುಗಳನ್ನು ಮಾಡಿವೆ. ಏನು ಅಂತ ನೋಡೋಣ ಬನ್ನಿ. ವಿಶೇಷಚೇತನ ನೌಕರರಿಗೆ ಆಯೋಗವು ವಿಶೇಷವಾಗಿ ಹಲವು ಶಿಫಾರಸುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಸಲ್ಲಿಸಲಾಗಿದೆ. ಈ ವರದಿಯನ್ನು ಲೋಕಸಭಾ ಚುನಾವಣೆಗೆ ಮುನ್ನವೇ ಜಾರಿಗೆ ತರಲಾಗುತ್ತೋ ಎನ್ನಲಾಗುತ್ತೋ. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಒಂದು ದಿನ ಮೊದಲು ವರದಿ ಸಲ್ಲಿಕೆಯಾಗಿದೆ. ನಾವೆಲ್ಲರಿಗೂ ಇದು ವಿಷಯ ಗೊತ್ತಿದೆ. ಲೇಟಾಗಿ ವರದಿ ಸಲ್ಲಿತು ಅಂತ ಏನು ನಮಗೆ ಡೇಟ್ ಕೊಟ್ಟಿದ್ದರು, ಆ ಡೇಟಿಗೆ ಸಲ್ಲಿಕೆಯಾಗಿದೆ. ಆದರೆ ಮರುದಿನವೇ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಯಿತು. ಅದರಿಂದ ನಮ್ಮ 7ನೇ ವೇತನ ಆಯೋಗ ಜಾರಿಗೆ ಬಂದಿದೆ. ಏನಿದೆ, ನೌಕರರಿಗೆ ವಿಶೇಷಚೇತನ ನೌಕರರಿಗೆ ವಾಹನ ಭತ್ಯೆಯನ್ನು ಕೇವಲ ಅಂಧ ಮತ್ತು ಚಲನವಲನ ವೈಕಲ್ಯತೆ ಉಳ್ಳ ವಿಶೇಷಚೇತನ ನೌಕರರಿಗೆ ಸೀಮಿತಗೊಳಿಸುವ ಬದಲಾಗಿ ಎಲ್ಲ ವಿಶೇಷಚೇತನ ನೌಕರರಿಗೆ ಈ ಸೌಲಭ್ಯವನ್ನು ವಿಸ್ತರಿಸಬೇಕು. ಅಂದರೆ ಏನು ವಾಹನ ಭತ್ಯೆಯನ್ನು ಕೊಡ್ತಾ ಇರಲ್ಲ, ಅದು ಕೇವಲ ಅಂಧ ಮತ್ತು ನಡೆಯೋದಕ್ಕಾಗದೇ ಇರೋಂಥ ಆರೋಗ್ಯ ಮಾತ್ರ ಕೊಡ್ತಾ ಇದ್ದಿದ್ರು. ಕಾಣದೇ ಇರೋರು ಅಥವಾ ನಡೆಯೋದವ್ರಿಗೆ ಆಗದೇ ಇರೋರು ಮಾತ್ರ ಕೊಡ್ತಾಯಿದ್ರು. ಈಗ ಯಾವುದೇ ರೀತಿಯ ವಿಶೇಷಚೇತನರಿಗೆ ಇದನ್ನು ಎಲ್ರಿಗೂ ಕೂಡ ವಿಸ್ತರಿಸಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ. ಸರ್ಕಾರಿ ನೌಕರರು ವಿಕಲಚೇತನ ಮಕ್ಕಳ ಶಿಕ್ಷಣ ಭತ್ಯೆಯನ್ನು ಪ್ರತಿ ಮಗುವಿನ ತಿಂಗಳಿಗೆ 1,000ರಿಂದ 2,000ಕ್ಕೆ ಹೆಚ್ಚಿಸಬೇಕು. ಸರ್ಕಾರಿ ನೌಕರರ ವಿಕಲಚೇತನ ಮಕ್ಕಳ ಶಿಕ್ಷಣ ಭತ್ಯೆಯನ್ನು ಪ್ರತಿ ಮಗುವಿಗೆ ತಿಂಗಳಿಗೆ 1,000ರಿಂದ 2,000. ಅಂದರೆ ಏನು, ಸರ್ಕಾರಿ ನೌಕರರಿರ್ತೀವಿ, ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಮಕ್ಕಳು ವಿಕಲಚೇತನರಾಗೋಕಿದ್ರೆ ಅಂಥವ್ರಿಗೆ 1,000 ನೀಡಲಾಗ್ತಿತ್ತು. ಈಗ ಅದನ್ನು 2,000ಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿದರೆ, ಬಡ್ಡಿ ರಹಿತ 50,000 ಮುಂಗಡ ಅಥವಾ ಸಲಕರಣೆಗಳ ಬೆಲೆ ಯಾವುದು ಕಡಿಮೆಯೋ ಅದನ್ನು 10 ಮಾಸಿಕ ಕಂತುಗಳಲ್ಲಿ ಮರುಪಡೆಯಲಾದ ಲ್ಯಾಪ್ಟಾಪ್ಗಳು, ಡಿಜಿಟಲ್ ಒತ್ತಾಸೆಗಳು, AI ಚಾಲಿತ ಸ್ಮಾರ್ಟ್ಫೋನ್ಗಳು ಮತ್ತು ಇತರ ಸಾಧನಗಳನ್ನು ಖರೀದಿಸಲು ಒದಗಿಸಲಾಗುತ್ತದೆ. ಬಡ್ಡಿ ರಹಿತ ಯಾವುದೀಗಾದರೆ ನಮಗೆ ಗೊತ್ತಿದೆ, ಫೆಸ್ಟಿವಲ್ ಅಡ್ವಾನ್ಸ್ ತೊಗೊಂಡ್ರೆ ನಮಗೇನು ಬಡ್ಡಿ ಇರಲ್ಲ. 50,000 ಮ್ಯಾಕ್ಸಿಮಮ್ ಕೊಡ್ಬೋದು ಅಂತ ಹೇಳಿದ್ದಾರೆ. ವಿಶೇಷಚೇತನ ಉದ್ಯೋಗಿಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಯಾವುದೇ ವಾಹನ ಖರೀದಿಗೆ ಅಸ್ತಿತ್ವದಲ್ಲಿರುವ 30%ರಿಂದ 40%ಕ್ಕೆ ವಾಹನ ದರದ ಗರಿಷ್ಠ 60,000ಕ್ಕೆ ಒಳಪಟ್ಟು ಸಬ್ಸಿಡಿಯನ್ನು ಹೆಚ್ಚಿಸಬೇಕು. ಸಬ್ಸಿಡಿನ 60,000ಕ್ಕೆ ಕೊಡಬೇಕು ಅಂತ ಹೇಳ್ತಿದ್ದಾರೆ, ಅಪ್ ಟು 40%. ಪರಿಸರ ಸ್ನೇಹಿ ವಾಹನಗಳ ಬಳಕೆಗೆ ಬೆಂಬಲ ಮತ್ತು ಉತ್ತೇಜನಕ್ಕಾಗಿ ಶಿಫಾರಸು. ಬೈಸಿಕಲ್ ಮುಂಗಡದ ಗರಿಷ್ಠ 10,000ಕ್ಕೆ ಹೆಚ್ಚಿಸಬೇಕು. ವಿದ್ಯುತ್ ಚಾಲಿತ ಬೈಸಿಕಲ್ಗಳಿಗೆ ಮುಂಗಡ ಗರಿಷ್ಠ 30,000ಕ್ಕೆ ಹೆಚ್ಚಿಸಬೇಕು. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗೆ ಮುಂಗಡವನ್ನು ಗರಿಷ್ಠ 1.25 ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ. ವಿದ್ಯುತ್ ಚಾಲಿತ 4 ವಾಹನಗಳಿಗೆ ಮುಂಗಡವನ್ನು ಗರಿಷ್ಠ 10 ಲಕ್ಷಕ್ಕೆ ಹೆಚ್ಚಿಸುವುದು. ಗಣಕಯಂತ್ರ ಮುಂಗಡವನ್ನು ಗರಿಷ್ಠ 60,000ಕ್ಕೆ ಪರಿಷ್ಕರಿಸಬೇಕು. ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಕುಕ್ಕರ್, ಮೊಪೆಡ್ ಮತ್ತು ಮೋಟಾರ್ ವಾಹನ ದುರಸ್ತಿ ಮತ್ತು ಉಪಕರಣಗಳಿಗೆ ಮುಂಗಡಗಳನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿದರು. ಇಷ್ಟು ವಿಶೇಷಚೇತನರಿಗೆ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಲಾಗಿರುವಂತಹ ವಿಷಯಗಳು. ಮತ್ತೊಂದಷ್ಟು ವಿಷಯಗಳನ್ನು ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.